ಈಗ ಒಂದು ಕತೆ ಹೇಳುವೆ, ವೀಕ್ಷಿಸಿ ಅಭಿಪ್ರಾಯಪಡಿಸಿ. ಒಂದು ಊರಿನಲ್ಲಿ ಒಬ್ಬ ರಾಜ ಮತ್ತು ರಾಣಿ ಇದ್ದರು. ಹೌದಮ್ಮ, ಕೇಳೋಣ. ಅವರ ಸುಂದರ ಕಥೆಯನ್ನು ಕೇಳಿ. ಏನ್ ಮಾಡೋದು ಹಣೆ ಬರಹ. ಹೌದು, ಏನ್ ಮಾಡೋಣ ಅಂತ. ಇದೇನು ಕಷ್ಟ ಬಂತು ನೋಡು. ದೇವರು ಕೊಟ್ಟ ದಾರಿನಲ್ಲಿ ನಡಿಬೇಕು. ಮುಂದೇನ್ ಗತಿ. ಮಕ್ಕಳು ಹೊರಗೆ ಹಾಕಿಬಿಟ್ರು. ಹೌದು ನನ್ನೋಳೆ, ನಾವು ಏನು ತಪ್ಪು ಮಾಡಿದೆವು. ಇನ್ನು ಮುಂದೆ ಏನು ಮಾಡೋಣ. ಹೆದರಬೇಡ, ಒಟ್ಟಿಗೆ ಇದ್ದೇವೆ. ಬಂಧುಗಳು ಯಾರೂ ಇಲ್ಲ. ಹೌದು, ಇನ್ನು ಕಾಡೆ ನಮಗೆ ಗತಿ. ನಡಿ ಹೋಗೋಣ. ಓ, ಎಂತ ಮಳೆ. ಹೌದು, ಬಹಳ ದಿನಗಳ ನಂತರ ಧಾರಾಕಾರ ಮಳೆ ಬಂತು. ಓಡು, ಅದೋ ಅಲ್ಲಿ ಗುಹೆ ಇದೆ, ಅಲ್ಲಿಗೆ ಓಡೋಣ. ಏನು ಗುಹೆ? ಏಕೆ? ಅಪಾಯ, ಬೇಗ ಹೋ. ಸರಿ, ಓಡೋಣ. ಅಬ್ಬಾ, ಎಷ್ಟು ದೊಡ್ಡ ಗೋನು ನೋಡು ಒಳಗೆ. ಹೌದು, ತುಂಬಾ ದೊಡ್ಡದಾಗಿದೆ. ಎಚ್ಚರಿಕೆಯಿಂದ ಹೋಗೋಣ, ನಾನು ನೋಡಬೇಕು. ಸರಿ, ನಾನು ಜೊತೆಯಲ್ಲಿ ಬರುತ್ತೇನೆ. ಒಳಗೆ ಕತ್ತಲಾಗಿರಬಹುದು. ದಟ್ಟ ಕಾಡಿನ ಗುಹೆ ವಿಶಾಲವಾಗಿದೆ. ಹೌದು, ಆದ್ರೆ ಏನಾದ್ರೂ ಆಹಾರ ಸಿಗಬಹುದೇ? ಹಸಿವಾಗಿದೆ. ತಿನ್ನಲು ಏನಾದ್ರೂ ಸಿಗಬಹುದಾ? ನಾವು ಹುಡುಕೋಣ. ಈ ದೊಡ್ಡ ಗುಹೆಯಲ್ಲಿ ಏನಾದ್ರೂ ಇರಬಹುದು. ಸರಿ, ನಡೆಯಿರಿ. ಅಬ್ಬಬ್ಬ, ಹಲಸಿನ ಹಣ್ಣು ಜೇನು ಇದೆ. ತಗೋ, ತಿನ್ನಿ. ಓಹ್, ತುಂಬಾ ರುಚಿಯಾಗಿದೆ. ಜೇನು ಇವಲ್ದೆ. ಧನ್ಯವಾದ. ನೋಡು ಕಂದ, ಅವು ನಮ್ಮ ಮಡಿಲಲ್ಲಿವೆ. ಹೌದು, ತುಂಬಾ ಮುದ್ದಾಗಿವೆ. ಅವ್ರಿಗೆ ಸಮಾಧಾನ ಸಿಗುತ್ತೆ. ನೋಡು, ಕರಡಿ ಮರಿಗಳು. ಹೌದು, ಅವು ನಮ್ಮ ಜೊತೆ ಮಲಗಲಿ. ಎಷ್ಟು ಮುದ್ದಾಗಿವೆ. ಏನಾಯ್ತು ತಾಯಿ? ಅಲ್ಲಿ ನೋಡಿ, ಕರಡಿ. ಸುಮ್ಮನಿರಿ, ಅದರ ಮರಿಗಳು ನಮ್ಮ ಜೊತೆ ಆಡುತ್ತಿವೆ. ಆದ್ರೆ ತಾಯಿ ಬಂದಿದೆ. ಅದು ನೋಡುತ್ತಿದೆ. ನಾವು ಹಿಂದೆ ಸರಿಯುತ್ತಿದೆ. ತಾಯಿ ಕರಡಿ ಬಂದು ಗರ್ಜನೆ ಮಾಡಿತು. ಹೌದಮ್ಮ, ನಿಮ್ಸೆ. ಆದ್ರೆ ತನ್ನ ಮರಿಗಳು ನಮ್ಮ ಜೊತೆ ಆಡೋದು ಕಂಡ್ರೆ ದಾಳಿ ಮಾಡಲು. ಹೌದು, ಪ್ರೀತಿ ಮತ್ತು ಆಟದಿಂದ ಶಾಂತಿ. ಕರಡಿಗೂ ಹೃದಯ ಇದೆ. ನೋಡು, ನಮ್ ಜೊತೆ ಎಷ್ಟು ಚಂದ ಹೊಂದಿಕೊಂಡಿತ್ತು. ಮನುಷ್ಯರಿಗಿಂತ ಪ್ರಾಣಿಗಳೇ ಗುಣದಲ್ಲಿ ಮೇಲು. ಈಗ ನಮ್ಮ ಕೊನೆಯ ದಿನಗಳನ್ನು ಇವುಗಳ ಜೊತೆಗೆ ಕಳೆಯೋಣ. ಭಗವಂತನೇ ನಿನಗೆ ನಮನಗಳು. ಎಷ್ಟು ದಿನ ಗತಿಸಿ ಹೋದವೋ, ಇಲ್ಲಿ ಯಾವ ಚಿಂತೆಯೂ ಇಲ್ಲ. ಅರೆ, ಕರಡಿ ಯಾಕೆ ಗರ್ಜನೆ ಮಾಡಿದೆ? ನೋಡಿಕೊಂಡು ಬಾ. ಹೌದು, ನಾನು ಹೋಗಿ ನೋಡಿ ಬರುತ್ತೇನೆ. ಅಯ್ಯೋ, ಯಾರೋ ಮನುಷ್ಯ ಬಂದಿದ್ದಾನೆ. ಏನು? ಯಾರು? ಅವನ ಮೇಲೆ ಕರಡಿ ಭೀಕರವ. ಕರಡಿಯ ದಾಳಿಯಿಂದ ಆ ಮನುಷ್ಯನನ್ನು ಬಿಡಿಸೋಣ ಬಾಬಾ. ಹೌದು, ಹೋಗೋಣ. ಇಬ್ರು ಓಡಿ ಹೋಗಿ ಕರಡಿಗೆ ಬಿಟ್ಟು ಬಿಡೋಣ. ಹೋಗೋಣ. ಅಯ್ಯೋ, ತಂದೆ ತಾಯಿಗಳ ಪುಣ್ಯದಿಂದ ಮಗ ಬದುಕಿದೆ. ಹೊರಟು ಬಿಡಿಲಿಂದ. ಹೌದು, ಇಲ್ಲಿ ಹೊರಟು ಬಿಡು. ನಿನಗೆ ಏನಾದ್ರೂ ಆಗಬಾರದು. ಅಪ್ಪ, ಅಮ್ಮ, ದಯವಿಟ್ಟು ಮನೆಗೆ ಬನ್ನಿ. ಮಗ, ನಾವು ಬರೋದಿಲ್ಲ. ನಾನು ನಿಮ್ಮನ್ನು ಕರೆದುಕೊಂಡು ಹೋಗ್ತೀನಿ. ಬನ್ನಿ. ಸಾಕು ಮಗ, ನಾವು ಇಲ್ಲಿಯೇ ಇರುತ್ತೇವೆ. ಬನ್ನಿ. ಮಗು, ದಯವಿಟ್ಟು ಹೇಳು, ನಾವು ಒಪ್ಪೋದಿಲ್ಲ. ಸುಮ್ಮನೆ ಕಾಲಿಗೆ ಬೀಳೋದು ಬೇಡ. ನಮ್ಮ ನಿಲುವು ಬದಲಾಗಲ್ಲ. ಅಪ್ಪ ಅಮ್ಮ, ಕಣ್ಣೀರಿನ ಮಧ್ಯೆಗೂ ಅಳುತ್ತಾ ಬಂದ ಈ ದಡಿಯ ಮಗ ರಾತ್ರಿ ಕಳೆದು ಬೆಳಗಾದ್ರೆ ಸಾಕು ಹೊರಟು ಬಿಡುವೆ. ಈ ಕತ್ತಲಲ್ಲಿ ದಾರಿ ಕಾಣುತ್ತಿಲ್ಲ. ಅಪ್ಪ ಅಮ್ಮನಿಗೆ ನಾವು ಅನ್ಯಾಯ ಮಾಡಿದ್ದೇವೆ.